ಅಪ್ಪ ಜೋತಾವ ಈಗ ದಿನದ ದಿನಕ್ಕೆ ಬಿ ಜೆ ಪಿ ಅಥವಾ ಎನ್ ಡಿ ಎ ಅದರ ಮುಖಂಡರು ಮೋದಿಯವರು ಅನೇಕ ರೀತಿಯಾದಂಥ ಹೋರಾಟವನ್ನು ಈಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅವರೊಬ್ಬರು ಇವತ್ತು ಹೋರಾಟ ಮಾಡುವಂಥವ್ರು ಬಿ ಜೆ ಪಿಯನ್ನು ಒಂದು ದಂಡಿಗೆ ಅದು ದಡಕ್ಕೆ ಮುಟ್ಟಿಸೋ ದಿಶೆಯಲ್ಲಿ ಹೊಟ್ಟಿದ್ದಾರೆ. ನಿಜವಾಗಿ ಅವ್ರು ಸಾಹಸ ಮೆಚ್ಚುವಂಥದ್ದು. ಯಾಕಪ್ಪ ಅಂತಂದ್ರೆ ಸುಲಭದ ಕೆಲಸ ಅಲ್ಲ. ಇಡೀ ದೇಶವನ್ನು ಸುತ್ತ ಹಾಕೋದು, ಮಾಡೋದು, ಪ್ರಚಾರ ಮಾಡೋದು, ಜನರನ್ನು ಒಪ್ಪಿಸೋದು, ಜನರ ಮನಸ್ಸಿನಲ್ಲಿ ಇಳಿದು ಆಲ್ರೆಡಿ ಸಕ್ಸಸ್ ಆಗಿದ್ದಾರೆ. ಮತ್ತು ಜಗತ್ತಿನ ಅತ್ಯಂತ ದೊಡ್ಡ ಪಾರ್ಟಿಪ್ಪ ಇದು ಅನ್ನುವಂಥ ಹೆಸರನ್ನು ಸಹಿತ ಬಿ ಜೆ ಪಿ ಹೊಡ್ಕೊಂಡದ. ಅದು ಹೆಚ್ಚು ಒಂದು 10 ಕೋಟಿ ಜನ ಸದಸ್ಯರಿದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಜೊತೆಗೆ ಆರ್ ಎಸ್ ಎಸ್ ಅಂತ ಒಂದು ಬಲಿಷ್ಠ ಒಂದು ಸಂಘಟನೆ ಅವ್ರ ಕೈಲಿದೆ ಅನ್ನೋದು ಸಹಿತ ಅಷ್ಟೇ ಸತ್ಯದ. ಹೀಗಾಗಿ ಇಡೀ ದೇಶ ತುಂಬ ತಮ್ಮ ಸಂಘಟನೆಯನ್ನು ಬಿಟ್ಟು ತಾವು ಗೆಲ್ಲುವುದರಲ್ಲಿ ಭಾಳಷ್ಟು ಅವರು ಭಾಳ ಸರಳವಾಗಿ ಅದನ್ನು ಮಾಡಬೇಕಾಗಿತ್ತೋ ಏನೋ ಅನ್ನುವಂಥ ಒಂದು ಸಣ್ಣ ಪ್ರಶ್ನೆ ಎಲ್ಲೂ ಮೂಡುತ್ತದೆ. ಯಾಕಂತಂದ್ರೆ 400 ಪಾರ್ ನಾನು 400 ಧಾರ್ತೀವಪ್ಪ, 370 ಬಿ ಜೆ ಪಿ, ಇನ್ನು ಉಳಿದಿದ್ದೆಲ್ಲ ನಾವು ಎನ್ ಡಿ ಎದವ್ರು ಬರ್ತೀವಿ ಅಂತೇಳಿ ಭಾಳ ಗಟ್ಟಿಮುಟ್ಟಾಗಿ ಹೇಳ್ತಾ ಬಂದಿದ್ದಾರೆ. ಮತ್ತು ಅದಕ್ಕೆ ಕಾರಣಗಳನ್ನು ಕೊಡ್ತಾ ಬಂದಿದ್ದಾರೆ. ಮತ್ತು ಜನನೂ ಅವರಿಗೆ ಸ್ಪಂದಿಸಬಹುದು ಅನ್ನುವಂಥ ಒಂದು ಸಮೀಕ್ಷೆಗಳು ಬರ್ತಾಯಿದ್ದಾವೆ. ಇಷ್ಟೆಲ್ಲ ಇದ್ದು ಜೊತೆಗೆ ಗೋಧಿ ಮೀಡಿಯಾ ಅವ್ರು ಹೇಳಿದಂಗೆ ಅವ್ರು ಪ್ರಚಾರ ಮಾಡಿದಂಗೆ ಜನಕ್ಕೆ ಮುಟ್ಟಿಸೋದು ಕೆಲಸವನ್ನು ಮಾಡಲಿಕ್ಕೆ. ಆದರೂ ಯಾಕೋ ಏನು ನಮ್ಮ ಮೋದಿಜಿಯವರಿಗೆ ಒಂದಿಷ್ಟೇನೋ ಮಾನಸಿಕ ತೊಂದರೆ ಅಂತ ಅನ್ನಿಸ್ತಾ ಇದೆ. ಇಂಡಿಯಾದ ಮೇಲೆ ಅವ್ರು ದಾಳಿ ಮಾಡಿ ಏನು ತಪ್ಪಿಲ್ಲ, ಮಾಡಲೇಬೇಕು. ಮತ್ತು ಆಡಳಿತ ಪಕ್ಷ ತನ್ನ ಮಾತುಗಳನ್ನ ತನ್ನ ಇಲ್ಲಿವರೆಗೆ ಮಾಡಿದ ಪಾಲಿಸಿಗಳು ಸತ್ತಿದ್ದಾವೆ, ಒಳ್ಳೆಯದು ಅಂತ ಹೇಳುವಂಥದ್ದು ಅವ್ರ ಕರ್ತವ್ಯ, ಧರ್ಮ. ಜನರನ್ನು ನಂಬುವಂಥದ್ದು. ಅದು ಏನೋ ಮಾಡಲಿ ಗೆಲ್ಲೋದು ಮುಖ್ಯಪ್ಪ. ಯುದ್ಧದಲ್ಲಿ ಏನು ಗೆಲುವು ಮುಖ್ಯ. ಗೆದ್ದವ ಅದೇನೋ ಮಾತಿರಲಿ, ಗೆದ್ದವ ಸೋತವ ಸತ್ತ ಅನ್ನೋದು ನಮ್ಮದೊಂದು ಸಾಮಾನ್ಯ ಗಾಂಧಿ ಮಾತು. ಹಂಗೆ ಗೆಲುವು ಸಾಧಿಸೋ ಸಲುವಾಗಿ ಅವರಿದ್ದಂಥವ್ರು ಅನೇಕ ಆಶ್ವಾಸನೆಗಳು ಈಗಾಗಲೇ ಕೊಟ್ಟಿದ್ದಾರೆ, ಈಗೂ ಕೊಡ್ತಾ ಇದ್ದಾರೆ, ಮುಂದೆ ಕೊಡ್ತಾರೆ. ಆಶ್ವಾಸನೆಗಳ ಬಗ್ಗೆ, ಗ್ಯಾರಂಟಿಗಳ ಬಗ್ಗೆ, ಮೋದಿ ಇಸ್ ದ ಗ್ಯಾರಂಟಿ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂತಂದ್ರೆ ಈಗ ಒಂದು ಸಣ್ಣ ಪ್ರಶ್ನೆ ಮುಡ್ಲಿಕ್ಕತ್ತದ, ಎಲ್ಲರೂ ಮುಡ್ಲಿಕ್ಕತ್ತದ, ಜನಸಾಮಾನ್ಯರು ಮುಡ್ಲಿಕ್ಕತ್ತದ. ಇಷ್ಟೆಲ್ಲ ಇದ್ದರೂ ಸಹಿತ ಇವತ್ತು ಹೆಚ್ಚು ಕಡಿಮೆ ಎನ್ ಡಿ ಎದಲ್ಲೇ ಅಷ್ಟು ಸಣ್ಣ ಪಾರ್ಟಿಗಳು ಎಲ್ಲ ಗೆಳತನ ಮಾಡಿಕೊಂಡು ಒಂದು 50 ಪಾರ್ಟಿಗಳು ಅದ್ರಲ್ಲಿ ಬಂದಿದ್ದಾವೇನೋ ಅಂತೇಳಿ ಒಂದು ಸಂಶಯ ಆಗಿರ್ಬೇಕಷ್ಟು. ಯಾಕಂದರೆ ಯಾವ ಸಣ್ಣ ಪಾರ್ಟಿ ಅದ ಒಂದಲ್ಲ ಸೀಟು ಅವ್ನು ತೋಳ್ದು ನಮ್ಮಲ್ಲಿ, ಯಾಕಂದ್ರೆ ಗೆಲ್ಲಬೇಕಾಗಿದೆ ನಮಗೆ. ಈ ಒಂದು ರೀತಿಯಲ್ಲೇ ಇವತ್ತು ನಮ್ಮ ಎನ್ ಡಿ ಎ ಅಥವಾ ನಮ್ಮ ಮೋದಿಜಿಯವರು ಒಂದು ಹೊಸ ತಂತ್ರವನ್ನು ಹೂಡಿ ಮುಂದುವರೆದಿದ್ದಾರೆ. ಈ ತಂತ್ರ ಯಾಕೆ ಬಂದಿವರಲ್ಲ? ಯಾಕಂದರೆ ಅಷ್ಟು ದೊಡ್ಡ ಸಂಕಟ ಇಟ್ಕೊಂಡು ಅದ್ರ ಜೊತೆಗೆ ಬಿ ಜೆ ಪಿ 10 ಕೋಟಿ ಜನ ಸದಸ್ಯರು ಇಟ್ಕೊಂಡು ಅದ್ರ ಐ ಟಿ ಸೆಲ್ಲು ಸಾಕಷ್ಟು ಅದ, ಮಾಳವ್ಯ ಅಂತ ಬುದ್ಧಿವಂತರು ಅಲ್ಲಿದ್ದಾರೆ, ಅಂಥವೆಲ್ಲ ಇಟ್ಕೊಂಡ್ರು ಇನ್ನೂ ಯಾಕೆ ಇವ್ರಿಗೆ ಗೆಲ್ಲು ಭರವಸೆ ಮೂಡ್ತಾ ಇಲ್ಲ? ಇಷ್ಟು ಜನರನ್ನೆಲ್ಲ ಯಾಕೆ ಉಳಿಸ್ಕೊಳ್ತಾ ಇದ್ದಾರೆ? ಇಂಡಿಯಾದಲ್ಲಿ ಗೆಲ್ಲುವಂಥ ಗೆಲ್ಲಿಸ್ಕೊಳ್ಳುವಂಥ ನಾಯಕರಿಲ್ಲ, ಅದೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಯಾಕಂದರೆ ರಾಹುಲ್ ಗಾಂಧಿ ಈಗಷ್ಟೇನೋ ಅಲ್ಲಿ ಇಲ್ಲಿ ತಿರುಗಾಡಿ ಒಂದು 10-12 ಸಾವಿರ ಕಿಲೋಮೀಟ್ರ್ ಅಡ್ಡಾಡೆ ಒಂದೇನು ನಾಯಕತ್ವ ಪಡೆಯುವಂಥ ಹಂತಕ್ಕೆ ಬಂದಿದ್ದಾರೆ. ಅದೆಲ್ಲ ಇದೆಲ್ಲ ಗೆಲ್ಲೋದಕ್ಕೆ ಅರ್ಹರಾಗ್ತದೆ ಅಥವಾ ಇದನ್ನು ಗೆಲ್ತಾರೆ ಅನ್ನೋದು ಮಾತು ಸುಳ್ಳೋದು. ಯಾಕಂದರೆ ಜನ ಕೂಡೋದು ಅಥವಾ ಕ್ರೌಡ್ ಕೂಡೋದು ಒಂದಾದ್ರೆ ಹೋಟ್ ಆಗೋದು ಮತ್ತೊಂದು ಇರ್ತದೆ. ಇವತ್ತು ಅವ್ರಿಗೆ ಕಾರ್ಯಕರ್ತರು ಇಲ್ಲ. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಎಲ್ಲದಾರೆ, ಯಾರಿದ್ದಾರೆ? ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಮತ್ತು ಅದನ್ನು ಈಗಾಗಲೇ ಮೋದಿಜಿಯವರು ಅವ್ರ ಜೊತೆಗಿದ್ದಂಥ ಅನೇಕ ನಾಯಕರನ್ನು ಇ ಡಿ, ಸಿ ಬಿ ಐ, ಅದರ ಜೊತೆಗೆ ಐ ಟಿಗಳ ಹಂಚಿಕೆ ಹಾಕೊಂಡು ತಮ್ಮ ಕಡೆ ತೊಗೊಳ್ತಾ ಇದ್ದಾರೆ. ಚರ್ಚೆ ನಾಯಕರೆಲ್ಲ ಓಡಿ ಹೋಗಿದ್ದಾರೆ. ಈಗ ನಮ್ಮ ಬ್ಯಾಡಪ್ಪ ಈ ಕಾಂಗ್ರೆಸ್ ಸಹವಾಸ ಅಂತೇಳಿ. ಇಷ್ಟೆಲ್ಲ ಇದ್ದರೂ ಸಹಿತ ಯಾಕೆ ಸಮಾಧಾನ ಇಲ್ಲ ನಮ್ಮ ಮೋದಿಜಿಯವರು ಅನ್ನೋದು ಒಂದು ಇತ್ತೀಚೆಗೆ ಹುಟ್ಟಿದ ಪ್ರಶ್ನೆ. ಯಾಕೆಂತಂದ್ರೆ ಇದನ್ನು ಗೋಧಿ ಮೀಡಿಯಾನ ಕೇಳಿದರೆ ಗೋಧಿ ಮೀಡಿಯಾ ಹೇಳೋದಿಲ್ಲ, ಇಲ್ಲ ಅವರು ಉರುಪಿದ್ದಾರೆ, ಚೆನ್ನಾಗಿದ್ದಾರೆ ಅಂತ. ಹಾಗಾದ್ರೆ ಇಷ್ಟು ಮಂದಿನೆಲ್ಲ ಯಾಕೆ ಕುಡಿಸ್ಕೊಳ್ತಾ ಇದ್ದಾರೆ? ಅವ್ರಿಗೆ ಭರೋಸೆ ಇಲ್ಲನ. ಯಾಕಂದರೆ ಒಂದು 50 ಪಾರ್ಟಿ ಸಣ್ಣ ಪಾರ್ಟಿ ಹೆಸರು ಸಹಿತ ಅವ್ರು ಕೇಳಿಲ್ಲ, ಅಂಥ ಪಾರ್ಟಿಗಳನ್ನು ತೊಗೊಂಡು ಇವತ್ತು ಯುದ್ಧಗಳಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ 4-5-6 ರಾಜ್ಯಗಳಲ್ಲೇ, ಅದು ಮುಖ್ಯವಾದ ರಾಜ್ಯಗಳಲ್ಲೇ ಇವ್ರಿಗೆ ಮತಗಳು ಬರೋದು ಭಾಳ ಕಷ್ಟ ಅನ್ನುವಂಥ ರಿಪೋರ್ಟ್ಗಳು ಬರ್ತಾಯಿದ್ದಾವೆ. ಸುಧಾ ಅವರಲ್ಲೇನ. ಉದಾಹರಣೆಗೆ ಬಿಹಾರ ಆಗಿರ್ಬೋದು,